ಈಗ ಅದೇ ಇಷ್ಟು ವರ್ಷಗಳು ನೀವು ಆ್ಯಕ್ಚುಲಿ ಕಿರುತೆರೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂದರೆ ಎಫೆಕ್ಟಿವ್ ಆಗಿ. ಬಟ್ ಅಂದರೆ ವೈ ನಾಟ್ ಸಿನಿಮಾ ಟ್ರೈ ಮಾಡಲಿಲ್ಲ, ಅಥವಾ ಅದರ ಕಡೆಗೆ ನಾನು ಜಾಸ್ತಿ ಒಲವು ತೋರಿಸ್ಬೇಕಿತ್ತು ಅಂತ ಯಾವುದಾದ್ರು ಅನಿಸಿದೆಯಾ? ಬಿಕಾಸ್ ಲಿಮಿಟ್ ಮಾಡ್ಕೊಂಡಿದ್ದೀರಾ ತುಂಬ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಹೌದು, ಅನ್ಸುತ್ತೆ. ಇವಾಗ ಒಂದೊಂದ್ಸತಿ ಕೂತ್ಕೊಂಡು ಪೇ ವೈಸ್ ತುಂಬ ಡಿಸ್ಪ್ಯಾರಿಟಿ ಇದೆ. ನಾವು ಅಷ್ಟೇ ಈಕ್ವಲ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ. ಸೀರಿಯಲಲ್ಲಿ ಇನ್ನೂ ಕಷ್ಟ ಆ್ಯಕ್ಚುಲಿ. ಬೆಳಗ್ಗಿಂದ ರಾತ್ರಿ ತನಕ ನಾವು ಮಾಡೋದು 6-7 ಸೀನ್ 8 ಸೀನ್ ಒಂದೊಂದು ದಿನ ಮಾಡಿರ್ತೀವಿ. ಸಿನಿಮಾದಲ್ಲಿ 1 ಸೀನ್ 2 ಸೀನ್ ಮ್ಯಾಕ್ಸ್ 1 ಸೀನ್ ಮಾಡ್ತಾರೆ. 2 ಸೀನ್ ಮಾಡೋದು ತುಂಬ ದೊಡ್ಡ, ತುಂಬ ಲೋ ಬಜೆಟ್ ಮೂವಿ ಆದರೆ 2 ಸೀನ್ 3 ಸೀನ್ ಮಾಡ್ತಾರೆ. ನಾವು ಅದನ್ನ ಗೊತ್ತಿಲ್ಲ. ಬಟ್ ನಾನು ಹೇಳೋದು, ನಾವು ತುಂಬ ಕಷ್ಟಪಡ್ತಿರ್ತೀವಿ. ನಾನು ತುಂಬ ಜನ ನಮ್ಮ ಆರ್ಟಿಸ್ಟ್ನ ನೋಡ್ತೀನಿ, ಎಸ್ಪೆಷಲಿ ನಮ್ಮ ಕನ್ನಡದಲ್ಲಿ ಎಷ್ಟು ಆರ್ಟಿಸ್ಟ್, ಎಷ್ಟು ಹೆವಿಲಿ ಟ್ಯಾಲೆಂಟೆಡ್, ಹೈಲಿ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ. ಅಂದರೆ ಸಿನಿಮಾಗಳಲ್ಲಿ ಅವಕಾಶ ಸಿಗದಿರ ಸೀರಿಯಲಲ್ಲಿ ರೆಸ್ಟ್ರಿಕ್ಟ್ ಅವ್ರಾಗವ್ರು ಆಗಿರ್ಬೋದು. ಬಟ್ ನನ್ನ ಇದರಲ್ಲಿ ನಾನು ಯಂಗರ್ ಡೇಸಲ್ಲಿ ಭಯದಿಂದ ಬಂದಿದ್ದ ಸಿನಿಮಾ ಆಪರ್ಚುನಿಟಿನ ನಾನು ತಗೊಳ್ಳಿಲ್ಲ. ಗೋಯಿಂಗ್ ಬ್ಯಾಕ್ ಟು ಮೈ ಯಂಗರ್ ಡೇಸ್, ಅವಾಗ ನಾನು ಬಂದಿದ್ದ ಸಿನಿಮಾ ಆಪರ್ಚುನಿಟೀಸ್ನ ನಾನು ತಗೊಳ್ಳಿಲ್ಲ. ಯಾಕೆ? ವಿತ್ ದ ಫಿಯರ್. ಯಾಕಂದರೆ ಏನಾದರೂ ತಪ್ಪಿದಾಗ್ಬಿಟ್ರೆ ನನಗೆ ಫೇಸ್ ಮಾಡೋಕ್ಕಾಗಲ್ಲ ಅಲ್ವಾ, ಯಾರು ನನಗೆ ಆ ಥರ ಸಪೋರ್ಟಿವ್ ಆಗಿಲ್ಲ ಅಲ್ವಾ ಅನ್ನೋ ಥರ ಭಯದಿಂದ ತಗೊಳ್ಳಿಲ್ಲ. ಬಟ್ ಆಮೇಲೆ ನೋಡ್ತಾ ನೋಡ್ತಾ ವಾಟ್ ದ ಡಿಸ್ಪ್ಯಾರಿಟಿ ಬಿಟ್ವೀನ್ ಸಿನಿಮಾ ಆ್ಯಂಡ್ ಸೀರಿಯಲ್, ಮಾನಿಟರಿ ವೈಸ್ ಆ್ಯಂಡ್ ಫೇಮ್ ವೈಸ್, ವಾಟ್ ದೇ ಅಗೇನ್ ದೇರ್ ಈಸ್ ಆಲ್ಸೋ ಸ್ಟ್ರಗಲ್ ದೇರ್, ಇಲ್ಲ ಅಂತ ಇಲ್ಲ. ಬಟ್ ನಾನು ತೆಲುಗು ಅಲ್ಲಿ ನೋಡ್ತೀನಲ್ಲ, ತೆಲುಗು ಸಿನಿಮಾಗೆ ನಂಗೆ ಕರೆದಿದ್ರು ಫೋನ್ ಮಾಡಿ, ಮೇಡಮ್ ನೀನು ಸೀರಿಯಲ್ ಮಾಡಬೇಕಾದ್ರೆ ಎಲ್ಲರೂ ಹೇಳಿದ್ರು, ಅಯ್ಯೋ ತೆಲುಗು ಸೀರಿಯಲಿಂದ ಸಿನಿಮಾಗೆ ಹೋಗೋದು ತುಂಬ ಕಷ್ಟ, ಅಲ್ಲಿ ತುಂಬ ದೊಡ್ಡ ಒಂಥರ ಬೈಫಕೇಶನ್ ಇದೆ. ಸೀರಿಯಲ್ಲೇ ಮಾಡ್ಕೊಂಡು ಹೋಗ್ಬೇಕು, ಸಿನಿಮಾನೇ ಮಾಡ್ಕೊಂಡು ಹೋಗ್ಬೇಕು ಅಂತ. 1-2 ಸಿನಿಮಾ ಮಾಡಿದ್ರೆ ಸೀರಿಯಲ್ ಆರ್ಟಿಸ್ಟ್ಗಳು ಸೀರಿಯಲ್ನ ಬಿಟ್ಬಿಡ್ಬೇಕು, ಬಿಕಾಸ್ ಸೀರಿಯಲ್ ಕಾಣಿಸ್ಕೋಬಾರ್ದು ಅನ್ನೋ ಥರ. ಅಂಥ ಟೈಮಲ್ಲಿ ನನಗೆ ಸೀರಿಯಲ್ ಒಳ್ಳೊಳ್ಳೆ ಡೈರೆಕ್ಟರ್ಸಿಂದ ನನಗೆ ಸಿನಿಮಾ ಆಫರ್ ಬಂದರೂ ನನಗೆ ಭಯ. ಏನು ಅನ್ಕೊಂಡ್ಬಿಡ್ತಾರೆ ಜನ, ಅಕಸ್ಮಾತ್ ಏನಾದರೂ ಬೇರೆ ಥರ ಆಗ್ಬಿಟ್ರೆ ಹೌ ಪೀಪಲ್ ವಿಲ್ ಟೇಕ್ ಮೀ ರಾಂಗ್, ಯಾವ ಥರ ಅಂತಾರೆ. ನನಗೆ ತುಂಬ ಒಂಥರ ರೆಸ್ಟ್ರಿಕ್ಷನ್ಸ್ ನನ್ನ ಮೈಂಡಲ್ಲಿ ನಾನು ಹಾಕ್ಕೊಂಡು, ಬಟ್ ಧೈರ್ಯವಾಗಿ ಫೇಸ್ ಮಾಡಿ ನಾನು ಮುನ್ನುಗ್ಗಬೇಕಿತ್ತು. ನಾನು ಒಳ್ಳೆ ರೀತಿಯಿಂದನೇ ನಾನು ಮುನ್ನುಗ್ಗಿದ್ದಿದ್ರೆ ಮೋಸ್ಟ್ಲಿ ಪ್ರಾಬಬ್ಲಿ ಇನ್ನೂ ಚೆನ್ನಾಗಿರ್ತಿದ್ನೇನೋ. ಬಟ್ ಆ್ಯಸ್ ಐ ಟೋಲ್ಡ್ ಯು, ಎಲ್ಲ ಬರ್ದಿಟ್ಟಿರ್ತಾನೆ ದೇವರು. ಆ ಟೈಮಲ್ಲಿ ನನಗೆ ಅಷ್ಟೇ ಇದ್ದಿದ್ದು ಧೈರ್ಯ. ಅಷ್ಟು ಧೈರ್ಯ ಇಟ್ಕೊಂಡು ನಾನು ಏನು ಮಾಡಬಲ್ಲೆ ಅಷ್ಟು ಮಾಡಿದ್ದೀನಿ. ಸೊ ನೆಕ್ಸ್ಟ್ ನನಗೆ ಚೆನ್ನಾಗಿರೋ ಆಪರ್ಚುನಿಟೀಸ್ ಬಂದರೆ ಖಂಡಿತ ನಾನು ಧೈರ್ಯವಾಗಿ ಫೇಸ್ ಮಾಡುವಷ್ಟು ಇವಾಗ ದೇವ್ರು ನನಗೆ ಅಷ್ಟು ಧೈರ್ಯ ಕೊಟ್ಟಿದ್ದಾನೆ. ಅಟ್ಲೀಸ್ಟ್ ಯಾರಾದರೂ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಐ ಕ್ಯಾನ್ ರಿವೋಲ್ಟ್ ಬ್ಯಾಕ್. ಆ ಥರ ಮಾತಾಡೂ ಇದ್ದೀನಿ ಆಫ್ ಲೇಟ್. ಸಿನಿಮಾಗೆ ಅಂತ ಯಾರಾದರೂ ಕಾಲ್ ಮಾಡಿರ್ತಾರೆ, ಮಾತಾಡ್ತಾ ಏನಾದರೂ ಬೇರೆ ಕಡೆ ಡೈವರ್ಟ್ ಆದರೆ ಟಾಪಿಕ್, ಸೊ ಸರ್ ನೀವು ಸಿನಿಮಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಂಗಿದ್ರೆ ಯು ಹ್ಯಾವ್ ಟು ಟೆಲ್ ಮಿ ದ ಸ್ಟೋರಿ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅಲ್ವಾ. ನೀವು ಇಷ್ಟರ ಮಟ್ಟಿಗೆ ಒಂದು ಹೆಸರು ಮಾಡಿದ್ಮೇಲೂ ಆ ಥರದ ಕರೆಗಳೆಲ್ಲ ಬಂದಿದೆ ನಿಮಗೆ? ಸುಮ್ಮನೆ ಯೂಸ್ಲೆಸ್ ಬೇಡದೇ ಇರೋ ಪಾಯಿಂಟ್ಲೆಸ್ ಮಾತುಗಳು? ಬಂದಿದೆ. ಅದಕ್ಕೆಲ್ಲ ನಾನು ಹೇಳ್ತೀನಿ ಸರ್, ನೀವು ನಿಜವಾಗ್ಲೂ ಸಿನಿಮಾ ಮಾಡ್ಬೇಕಂತೀರ ನಾನು ಹೇಳೇಬಿಟ್ಟಿದ್ದೀನಿ. ಗೊತ್ತಾಗ್ಬಿಡುತ್ತೆ ನಿಮಗಲ್ವಾ ಇವ್ರು ನಿಜವಾಗ್ಲೂ ಸಿನಿಮಾ ಮಾಡೋರೇ ಮಾಡಿದಾರ ಇವರು ಅಥವಾ ಏನು ಅಂತ. ಆ ಸಿನಿಮಾ ಮಾಡೋರು ಆಗಿರ್ಬೋದು ಅಂತವ್ರು ನಾನು ಹೇಳಿದ್ದೀನಿ. ಸಿನಿಮಾನೇ ಮಾಡಬೇಕು ಅಂತಂದ್ರೆ ನೀವು ಯೋಚನೆ ಮಾಡ್ಕೋತೀರ, ವಾಟ್ ಐ ಶುಡ್ ಕಾನ್ಸಂಟ್ರೇಟ್ ಆನ್ ಮೈ ಸಿನಿಮಾ. ನಾನು ಏನು ಮೇಕಿಂಗ್ ಮಾಡ್ಬೋದು, ಹೌ ಕ್ಯಾನ್ ಐ ಡೂ ಬೆಟರ್ ವಿತ್ ಮೈ ಸ್ಕ್ರೀನ್ ಪ್ಲೇ, ವಿತ್ ಮೈ ಆರ್ಟಿಸ್ಟ್ನ ನಾನು ಪರ್ಫಾರ್ಮೆನ್ಸ್ ಹೆಂಗೆ. ಯು ವಿಲ್ ನಾಟ್ ಕಾನ್ಸಂಟ್ರೇಟ್ ಆನ್ ಅದರ್ ಬುಲ್ಶಿಟ್ ಅಲ್ವಾ. ಸಿಗ್ತಾರೆ ಇವಾಗ ಹುಡುಗಿರು, ಇವಾಗ 16 ವರ್ಷದಿಂದ ಹುಡುಗಿರು ರೆಡಿ ಇರ್ತಾರೆ. 15-16 ವರ್ಷದ ಹುಡುಗಿರಿಂದನೂ ಆ್ಯಕ್ಟಿಂಗ್ ಫೀಲ್ಡಿಗೆ ಬರೋಕ್ಕೆ ರೆಡಿ ಇರ್ತಾರೆ. ಎಲ್ಲ ಊರಿಂದ, ರಿಮೋಟ್ ಪ್ಲೇಸಸ್ಸಿಂದ ಎಲ್ಲರೂ ದೇ ಆರ್ ಆಲ್ ತುಂಬ ಚೆನ್ನಾಗಿರೋ ಹುಡುಗಿರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಎಸ್ಪೆಷಲಿ ನಾನು ನೋಡ್ತೀವಲ್ಲ, ತುಂಬ ಬ್ಯೂಟಿಫುಲ್ ಹುಡುಗಿರು. ಕೊರತೆನೇ ಇಲ್ಲ ಆರ್ಟಿಸ್ಟ್ಗೆ, ಚೆನ್ನಾಗಿರೋ ಹುಡುಗಿರಿಗೆ ಕೊರತೆನೇ ಇಲ್ಲ. ಆ ಥರ ಒಂದು ಕಾಂಪಿಟೇಷನಲ್ಲಿ ಇದೆ. ಸೊ ಯಾರ್ಯಾರ ಲೈಫಲ್ಲಿ ಏನೇನು ಬೌಂಡ್ರೀಸ್ ಹಾಕ್ಕೊಂಡಿರ್ತಾರೋ ಅದಕ್ಕೆ ತಕ್ಕನಂಗೆ ಆಪ್ರೇಟ್ ಮಾಡ್ಕೊತಾರೆ. ನನ್ನ ಲೈಫಲ್ಲಿ ನಾನು ಹಾಕ್ಕೊಂಡಿರೋ ಬೌಂಡ್ರಿ ಇದು. ಸೊ ಐ ವಿಲ್ ವರ್ಕ್ ಇನ್ ದಟ್ ಬೌಂಡ್ರಿ. ಸೊ ಐ ಕ್ಯಾನ್ ವರ್ಕ್ ಓನ್ಲಿ ಇನ್ ಕ್ಲೀನ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್. ಇಫ್ ದೇರ್ ಸಮಥಿಂಗ್ ಎಲ್ಸ್ ಐ ಆಮ್ ನಾಟ್ ಅಪ್ ಫಾರ್ ಇಟ್. ನನಗೂ ಬೇಡ. ಆ ಥರ ಅವಶ್ಯಕತೆ ಇಲ್ಲ ನನಗೆ. ನಾನು ಹಂಗೆ ಮಾಡಲ್ಲ. ತುಂಬ ಕ್ಲಿಯರಾಗಿ, ತುಂಬ ಓಪನ್ ಆಗಿ ನಾನು ಹೇಳಿದ್ದೀನಿ. ನನಗೆ ಅದರಲ್ಲಿ ಅವಮಾನನೂ ಇಲ್ಲ. ಐ ಆಮ್ ಓಪನ್ ಓನ್ಲಿ ಫಾರ್ ಕ್ಲೀನ್ ಪ್ರಾಜೆಕ್ಟ್ಸ್. ನಿಮಗೆ ಬೇರೆ ಇಂಟೆನ್ಷನ್ಸ್ ಇದ್ದರೆ ನೀವು ಕೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಏನು ಅವ್ರನ್ನ ಪ್ರೊವೋಕ್ ಮಾಡಲ್ಲ. ನನಗೇನಾದರೂ ಈ ಥರ ಸಸ್ಪಿಷಿಯಸ್ ಆಗಿ ಏನಾದರೂ ಬಂದರೆ, ಸರ್ ಐ ಆಮ್ ಸಾರಿ, ಐ ಆಮ್ ಓಪನ್ ಓನ್ಲಿ ಫಾರ್ ಕ್ಲೀನ್. ವೈ ಡು ಯು ಥಿಂಕ್ ಇಟ್ ಇಸ್ ಸ್ಟಿಲ್ ಪ್ರಿವೇಲಿಂಗ್? ಅಂದರೆ ಆ ಥರ ಲೈಕ್ ಆಫರ್ಸ್ ಕೊಡುವಂಥದ್ದು ಅಥವಾ ಯಾಕೆ? ಅಂದರೆ ಒಂದು ಕಡೆ ಎಲ್ಲೋ ಅನ್ಸೋದೇನಂತಂದರೆ, ಈಗ ಕಾಂಪಿಟೇಷನ್ ತುಂಬ ಇದೆ ಅಂತ ಹೇಳಿದ್ರಿ. ಚಿಕ್ಕ ವಯಸ್ಸಲ್ಲೇ ಹುಡುಗಿಯರು ಬರೋದಕ್ಕೆ ರೆಡಿ ಇರ್ತಾರೆ, ಪ್ಲಸ್ ಅವಕಾಶಕ್ಕೋಸ್ಕರ ಅವರು ಸಿಕ್ಕಾಪಟ್ಟೆ ಉತ್ಸುಕರಾಗಿರ್ತಾರೆ ಬೇಕು ಅಂತ. ಸೊ ಅವರು ಎಲ್ಲೋ ನೀವು ಹೇಳಿದ್ರಿ ನಿಮ್ಮ ಚಾಯ್ಸ್ ಹೀಗೆ ಲೈಕ್ ಕ್ಲೀನ್ ಪ್ರಾಜೆಕ್ಟ್ಸ್ ಬೇಕು ಅಂತ. ಬಟ್ ಅವರಿಗೆ ಕೆಲವರು ಲೈಕ್ ಅಂದರೆ ಅನ್ನೋ ಥರನೂ ಇದ್ದಾರೆ. ಅದು ತಪ್ಪಲ್ಲ, ಆ ಥರ ಛಲ ಇದೆ ಅವ್ರಿಗೆ. ತಪ್ಪು ಕರೆಕ್ಟ್ ನಾನು ಏನೂ ಹೇಳಲ್ಲ. ಅವರು ಒಂದು ಛಲ, ಏನಾದರೂ ಆಗಲಿ ನಾನು ಮಾಡ್ತೀನಿ ಬಿಡು,
ಆ ಥರ ಮುನ್ನುಗ್ಗಿರೋರು ಮುನ್ನುಗ್ಗಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಅಂತ ಒಂದು ಪ್ಲೇಸ್ ಕ್ರಿಯೇಟ್ ಮಾಡ್ಕೊಂಡು ಇನ್ಯಾವನು ನಾನೇನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋ ಥರ ಪೊಸಿಷನ್ ಕ್ರಿಯೇಟ್ ಮಾಡ್ಕೊತಾರೆ. ಇಟ್ ನೀಡ್ಸ್ ಲಾಟ್ ಆಫ್ ಗಟ್ಸ್ ಫಾರ್ ದ್ಯಾಟ್ ಆಲ್ಸೋ. ದಟ್ ಈಸ್ ಆಲ್ಸೋ ಎ ಸ್ಟ್ರಗಲ್. ಇಟ್ ಈಸ್ ನಾಟ್ ಈಸಿ. ಯಾರನ್ನು ಹೆಸರಿಡ್ದು ಇವ್ರು ಹಂಗೆ ಮಾಡಿದ್ರು ಅವ್ರು ಹೆಂಗೆ ಮಾಡಿದ್ರು ಅಲ್ಲ, ಬಟ್ ಇಟ್ ಈಸ್ ದ ರಿಯಾಲಿಟಿ ಆಫ್ ದ ಇಂಡಸ್ಟ್ರಿ ಅಲ್ವಾ. ಬೈ ಹುಕ್ ಆರ್ ಕ್ರೂಕ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಬಿಗ್ ಅಂತ ರೈಟ್ ವೇ ಅದು ಅವ್ರಿಗೆ ಬಿಟ್ಟಿದ್ದು. ದಟ್ ಅವ್ರ ಬೌಂಡ್ರೀಸ್, ಅವ್ರ ಲೈಫ್, ನನ್ನ ಲೈಫ್ನ ಹಿಂಗೆ ಬದುಕ್ತೀನಿ ಅಂತ ಅವ್ರ ಬೌಂಡ್ರಿ ಹಾಕೊಂಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿತ್ತು. ಐ ಆಮ್ ನೋ ಬಡಿ ಟು ಜಡ್ಜ್. ನಾನು ಹಿಂಗೆ ಬದುಕ್ತೀನಿ, ಹಿಂಗೆ ಬದುಕೋದು ಒಬ್ಬೊಬ್ರಿಗೆ ಸರಿ ಇಲ್ಲ. ಒಬ್ಬೊಬ್ರಿಗೆ ಒಬ್ಬೊಬ್ರು ಹೆಣ್ಮಕ್ಳಿಗೆ ಅನ್ಸುತ್ತೆ ಇವಳಿಗೆ ಯಾಕೆ ಬೇಕು. ತುಂಬ ಜನ ನನಗೆ ಹೇಳಿದ್ದಾರೆ, ಗಂಡ ಚೆನ್ನಾಗಿ ದುಡಿತಾನೆ, ಮಗ ಇದ್ದಾನೆ, ಖುಷಿಯಾಗಿದೆ ಫ್ಯಾಮಿಲಿಲಿ, ಇವಳು ಯಾಕೆ ದುಡ್ಡುಗೋಸ್ಕರ, ಶೋಕಿಗೋಸ್ಕರ, ಮೇಕಪ್ ಹಾಕೊಳ್ಳೋದಕ್ಕೋಸ್ಕರ ಇವಳು ಯಾಕೆ ದುಡಿಬೇಕು ಅಂತ. ಅವ್ರಿಗೆ ಆ ಬೌಂಡ್ರಿ, ನನಗೆ ಇದು ಬೌಂಡ್ರಿ, ಇನ್ನೊಬ್ರಿಗೆ ಇನ್ನೊಂದು ಬೌಂಡ್ರಿ. ಎವ್ರಿಬಡಿ ಆಪರೇಟ್ಸ್ ಅಷ್ಟೇ. ನಮ್ಮ ಲೈಫ್ ನಾನು ಅವ್ರನ್ನ ತಪ್ಪು ಅಂತ ಹೇಳಲ್ಲ. ಅವರು ಪಾಪ ತುಂಬಾ ಜನ ಕರಿಯರ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಕೂತಿರ್ತಾರೆ ಅಲ್ವಾ. ಸಾಕು ನನ್ನ ಗಂಡ ಅವ್ನು 10,000ನೇ ದುಡಿಲಿ, ನಾನು ಹಿಂಗೆ ಇಷ್ಟರಲ್ಲೇ ನಾನು ಖುಷಿಯಾಗಿರ್ತೀನಿ, ನನಗೆ ಬೇಡ ನನ್ನ ಕರಿಯರು, ನಾನು ಶೂಟಿಂಗ್ ಮಾಡಲ್ಲ, ನಾನು ನನ್ನ ಮಗನ ಜೊತೆ ನಾನು ಅಡುಗೆ ಮಾಡ್ಕೊಂಡು ಮನೇಲಿ ಇರ್ತೀನಿ ಖುಷಿ. ದಟ್ ಆಲ್ಸೋ ಐ ರೆಸ್ಪೆಕ್ಟ್ ಅಲ್ವಾ. ಅದು ಅವ್ರ ವೇ ಆಫ್ ಲೈಫ್. ನನ್ನ ವೇ ಆಫ್ ಲೈಫು ನಾನು ಐ ಟ್ರೈ ಟು ಬ್ಯಾಲೆನ್ಸ್. ನಂಗೆ ತುಂಬ ಸ್ಟ್ರೆಸ್, ಆ್ಯಕ್ಚುಲಿ ಐ ಆಮ್ ಸೋ ಮಚ್ ಸ್ಟ್ರೆಸ್. ಐ ಕ್ಯಾನ್ ಫೀಲ್ ಮೈಸೆಲ್ಫ್. ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡುವಾಗ ಥಿಯರಿಟಿಕಲಿ ಓದಿದ್ದು ಬೇರೆಯವರಲ್ಲಿ ಓದಿದ್ದು, ಬಟ್ ಐ ಮೈಸೆಲ್ಫ್ ಐ ಆಮ್ ಟೆಲಿಂಗ್ ಯು ಐ ಹವ್ ಗಾನ್ ಟು ದ ಎಕ್ಸ್ಟೆಂಟ್ ಆಫ್ ಬರ್ನ್ಔಟ್. ಬರ್ನ್ಔಟ್ ಅಂದರೆ ಎಕ್ಸ್ಟ್ರೀಮ್ ಸ್ಟ್ರೆಸ್ಸು. ನನಗೆ ಎಷ್ಟೊಂದು ಸತಿ ನಾನು ಪ್ಯಾನಿಕ್ ಅಟ್ಯಾಕ್ ಆಗಿ ಎದ್ದಿರೋದಿದೆ. ಅಂದರೆ ಡೇಟ್ಸ್ ಮ್ಯಾನೇಜ್ ಮಾಡಬೇಕು, ಐ ಹ್ಯಾವ್ ಟು ಬ್ಯಾಲೆನ್ಸ್ ಮೈ ಫ್ಯಾಮಿಲಿ. ಎಲ್ಲಿ ನನ್ನ ಫ್ಯಾಮಿಲಿ ನನ್ನ ಕೈ ಬಿಟ್ಟು ಹೋಗ್ಬಿಡ್ತು ಅನ್ನೊಂದು ಆ್ಯಂಗ್ಸೈಟಿ, ಎಲ್ಲದ್ರಿಂದನೂ ನಾನು ಐ ರೀಚ್ ಟಿಲ್ ಬರ್ನ್ಔಟ್. ಎಕ್ಸ್ಟ್ರೀಮ್ ಸ್ಟ್ರೆಸ್, ಅದನ್ನ ಎಕ್ಸ್ಟ್ರೀಮ್ ಸ್ಟ್ರೆಸ್ ಬರ್ನ್ಔಟ್ ಆಗಿ. ಸೊ ಆ ಲೆವೆಲ್ಗೆ ಹೋಗಿ ನನಗೆ ನಾನು ಮ್ಯಾನೇಜ್ ಮಾಡ್ಕೊಂಡು ಅವಾಗ ಅನ್ಸುತ್ತೆ ಎಲ್ಲಿಗ ನಮ್ಮ ಅಮ್ಮನೂ ಹೇಳ್ತಾರೆ ಯಾಕೆ ಬೇಕು ಇಷ್ಟೊಂದು ಬಿಟ್ಟುಬಿಡೆ ಅಂತ. ಸೊ ಇಷ್ಟೊಂದು ಬೇಕಾ ಅಂತ ನಮ್ಮ ಅಮ್ಮನೇ ಕೇಳ್ತಿರ್ತಾರೆ ಎಷ್ಟೊಂದು ಸತಿ. ಆವಾಗ ನನಗೆ ಇಲ್ಲ ಬಿಡಮ್ಮ, ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿಬಿಡಿ, 1 or 2 months ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಕೋತೀನಿ ಅಂತ. ಅದು ಹೇಳ್ದಂಗೆ ಇನ್ನು ನೆಕ್ಸ್ಟ್ ಲೆವೆಲ್ ಆಫ್ ಬೌಂಡ್ರೀಸ್ ಹಾಕೊಂಡಿರೋರು ಅವ್ರ ಇಷ್ಟ. ಅವ್ರಿಗೂ ಇರ್ತಾರಲ್ಲ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ ನೋಡ್ಕೋತಾರೆ, ಇಲ್ಲ ಅವ್ರ ಮನಸ್ಸಾಕ್ಷಿ ಅಂತಿರುತ್ತೆ, ಅವ್ರಿಗೆ ಹೆಂಗೆ ಬೇಕು. ಆ್ಯಂಡ್ ಪೀಪಲ್ ಆರ್ ಹ್ಯಾಪಿ ಲೈಕ್ ದ್ಯಾಟ್ ಆಲ್ಸೋ. ಐ ಆಮ್ ಸೀಯಿಂಗ್ ನಂಗೆ ಏನು ಬೇಕೋ ನನ್ನ ಲೈಫಲ್ಲಿ ಅದಿದೆ. ನಂಗೆ ಲಕ್ಸುರಿ ಲೈಫ್ ಬೇಕು, ನನಗೆ ಹೀಗೆ ಲೈಫ್ ಲೀಡ್ ಮಾಡಬೇಕು ಅಂತ ಅವ್ರು ಬಂದು ಕೂತ್ಕೊಂಡಿರ್ತಾರೆ. ಸೊ ಅದು ಅವ್ರಿಗೆ ಸಿಕ್ಕಿದಾಗ ಅವ್ರು ಖುಷಿಯಾಗೇ ಇದ್ದಾರೆ ಅಲ್ವಾ. ಅದಾದ್ಮೇಲೆ ವಾಟ್ ದೇ ಗೋ ಥ್ರೂ ಇದೆಲ್ಲ ಅವ್ರಿಗೆ ಬಿಟ್ಟಿದ್ದು. ನಾನು ಹೇಳಲ್ವಾ, ನಮ್ಮ ಕೈಯಲ್ಲಿದೆ. ನಾನು ಅದರಿಂದ ಸಫರ್ ಆದ್ನ, ನಾನು ಅದರಿಂದ ಎಕ್ಸೆಲ್ ಆದ್ನ, ಅದೆಲ್ಲ ನನಗೆ ಬಿಟ್ಟಿದ್ದು.